ಹಾಯ್ ಹಲೋ ನಮಸ್ಕಾರ ಸಂಜು ಬ್ರೋ ಚಾನಲ್ಗೆ ವೆಲ್ಕಮ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಚಾ ಟಾಪಿಕ್. ಬನ್ನಿ ಚಾ ಟಾಪಿಕ್ನ ನಾವು ನೋಡೋಣ, ಮತ್ತು ಚಾ ಬಗ್ಗೆ ಹೇಗಿರುತ್ತೆ ನಮ್ಮ ಒಂದು ಮಾತುಕತೆಯನ್ನು ನೋಡೋಣ. ಬನ್ನಿ ಆದರೆ ಈ ಒಂದು ವಿಡಿಯೋನ ಚಲೋ ಮಾಡೋಣ. ಓಕೆ ನೋಡಿ, ಒಂದು ಚಾ ಅಂದ್ರೆ ಯಾರು ಕುಡಿಯೋದಿಲ್ಲ. ನೀವು ಕುಡಿದ ಚಾ ನೀವು ಕುಡಿಯೋದಿಲ್ಲ, ನಾನು ಕುಡಿಯೋದಿಲ್ಲ. ಆದರೆ ಎಲ್ಲರೂ ಕುಡಿತಾರೆ. ಹೇಳೋದೊಂದು ಮಾಡೋದೊಂದು. ಚಾ ಕುಡಿಯಂಗಿಲ್ಲ ಅಂತಾರೆ ಮತ್ತೆ ಕುಡಿತಾರೆ, ಚಾ ಕುಡಿಯಂಗಿಲ್ಲ ಅಂತಾರೆ ಮತ್ತೆ ಕುಡಿತಾರೆ, ಚಾ ಕುಡಿಯಂಗಿಲ್ಲ ಅಂತಾರೆ ಮತ್ತೆ ಕುಡಿತಾರೆ. ಏನಪ್ಪ ಅಂದ್ರೆ ಒಂದು ಅಮೇಜಿಂಗ್ ಆಗಿ ಏನಂದ್ರೆ ಅದು ನಮಗೆ ಅಟ್ಯಾಚ್ ಆಗ್ಬಿಟ್ಟೈತಿ. ಖರೇನ ಅದು ನಮಗೆ ಅಟ್ಯಾಚ್ ಆಗ್ಬಿಟ್ಟು ಚಾ ಕುಡಿ ಬ್ಯಾಡ ಅನ್ಸುತ್ತೆ. ಆದ್ರೂ ಒಂದ್ಸಲಿ ಕುಡ್ದಾಗ ಬಿಡ್ತೀವಿ. ಅದು ಹೆಂಗಪ್ಪ ಅಂದ್ರೆ ನೋಡ್ರಿ, ಇವಾಗ ಬೆಳಗ್ಗೆ ಆಯ್ತು ತಲೆ ಮಬ್ಬ ಆಗಿರ್ತೈತಿ, ಕಾಫಿ ಇಲ್ಲ, ಹಾಲೂ ಅಲ್ಲ, ಚಾ ಬೇಕು. ಚಾ ಕುಡಿದ್ರೆ ಮತ್ತೆ ಪವರ್ಫುಲ್ ಎನರ್ಜಿ ಬಂದ್ಬಿಡೋದು. ಚಾದಾಗಿರೋಂಥ ಒಂದು ಏನಾಯ್ತು ಗೊತ್ತಿಲ್ಲ, ಅದು ನೋಡ್ಬೇಕೀಗ. ಸೈಂಟಿಸ್ಟಿಗೆ ಫೋನ್ ಮಾಡಿ ಬರ್ತಾನೆ ಈಗ. ಬಂದಾಗ ಏನೈತಿ ನೋಡಂತ ಹೇಳ್ತೀನಿ ಅವಂಗೆ. ಆಕೆ ಇವಾಗ ಏನಪ್ಪ ಅಂದ್ರೆ ಚಾ ನಮಗೆ ಕುಡಿಯಬೇಕು. ಅಂದ್ರೆ ನಮ್ಗೆ ಆಗೋದೇ ಇಲ್ಲ. ಅದು ಹೆಂಗೋ ಏನೋ ಗೊತ್ತಿಲ್ಲ. ಚಾ ನೀವು ಬಿಟ್ರನ ನೋಡ್ರಿ, ನಮ್ಗೆ ಕಾಮೆಂಟ್ ಮಾಡಿರಿ. ಯಾರ್ಯಾರು ಚಾ ಬಿಟ್ಟರೋ ನನಗೆ ಕಾಮೆಂಟ್ ಮಾಡಿರಿ. ಯಾರ್ಯಾರು ಚಾ ಕುಡಿತಾರೋ ಅವರು ಒಂದು ಕಾಮೆಂಟ್ ಮಾಡಿರಿ. ಚಾ ಬಿಟ್ಟೋರು ಮತ್ತೆ ಕುಡಿದು ಮತ್ತೆ ಬಿಟ್ಟು ಮತ್ತೆ ಕುಡಿದು ಮತ್ತೆ ಬಿಟ್ಟು ಮತ್ತೆ ಕುಡಿದು ಮತ್ತೆ ಬಿಟ್ಟು ಮತ್ತೆ ಕುಡಿದು ಮತ್ತೆ ಬಿಟ್ಟು ಮತ್ತೆ ಕುಡಿಯೋರು ಯಾರು ಥರ ಅವರು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ. ನನಗೆ ಯಾವಾಗ ಬಿಟ್ಟರೆ ಯಾವಾಗ ಇಲ್ಲ ಅನ್ನೋದು ಕಾಮೆಂಟ್ ಮಾಡಿ. ಓಕೆ, ಇವಾಗ ಏನಪ್ಪ ಅಂದ್ರೆ ಚಾ ಕುಡಿಯೋಕೆ ನಾವು ಎದ್ದೀವಿ. ನನಗೆ ಮನಸ್ಸು ಯಾಕೆ ನಾನು ಚಾ ಕುಡಿಯೋಂಗಿಲ್ಲ. ಇವತ್ತಿಂದ ನಾನು ಚಾನ ಬಿಟ್ಟುಬಿಡ್ತೀನಿ. ಇವತ್ತಿನಿಂದ ನಾನು ಚಾನ ಬಿಡ್ತೀನಿ ಚಾ ಅಂತೇಳಿ ಎದ್ದು ಕ್ಯಾಸ್ ನಿಂತೆ ನೋಡ್ರಿ. ಕಲೆಗಳು ಹೋಗ್ತೀನಿ, ಚಾ ಮಾಡಿ ಮುಂದೆ ತಂದಿಟ್ಬಿಡ್ರಿ. ಏನು ಮಾಡಬೇಕು, ನಾನು ಚಾ ಕುಡಿಬಾರ್ದು ಅಂತೇಳಿ ನಾ ವಿಚಾರ ಮಾಡತ್ತೀನಿ. ಮುಂದೆ ತಂದಿಟ್ಬಿಡ್ರೆ ಇವತ್ತು ಒಂದು ದಿನ ಕುಡಿಯೋದು ಅಂತೇಳಿ ವಿಚಾರ ಮಾಡಿದೆ. ಆದರೂ ಬೇಡ, ಇವತ್ತೊಂದು ದಿನ ಅಂದರೆ ಮತ್ತದು ನಾಳೆ ಒಂದು ದಿನ ಆಗತ್ತೆ, ಮತ್ತದು ನಾಳೆ ಒಂದು ದಿನ ಆಗತ್ತೆ. ಬೇಡ, ಇವತ್ತು ಒಂದು ದಿನ ಎಂಡ್ ಮಾಡ್ಬಿಡೋಣ ಅಂತೇಳಿ ನಾನು ವಿಚಾರ ಮಾಡಿ ನಾನು ಚಾ ಕುಡಿಯೋದಿಲ್ಲ ಅಂತೇಳಿ. ಅವಾಗೇನು ಹೇಳ್ಬೇಕು ಗೊತ್ತಾ, ವೇಸ್ಟ್ ಮಾಡುವಂಗಿಲ್ಲ. ಓ ಮೈ ಗಾಡ್, ವೇಸ್ಟ್ ಮಾಡುವಂಗಿಲ್ಲ ಅಂತೇಳಿ ಮತ್ತೆ ನಾವು ಚಾ ಕುಡ್ದಾ ಬಿಡ್ತೀವಿ. ಚಾ ಮತ್ತೆ ಕುಡ್ದಾ ಬಿಟ್ಟೆ. ಆ ಒಂದು ದಿನ ಚಾ ಕುಡ್ದಿನಿ ನೋಡ್ರಿ, ಆವತ್ತಿಂದ ಪೂರ ಚಾನ ಕೂಡ ಹಾಕೋತೀನಿ. ಖರೇನೆ ಹೇಳ್ತಾರೆ, ಆವತ್ತೊಂದು ದಿನ ಏನು ಚಾ ಕುಡ್ದೀನಿ ಆವತ್ತಿಂದ ಪೂರ ದಿನ ಚಾ ಕೂಡ ಹಾಕ್ತೀನಿ. ಹೋಲಿ ಒಂದೇ ಟೈಮ್ ಮಾಡ್ಬೇಕಂತ ವಿಚಾರ ಮಾಡತ್ತೀನಿ. ಚಾ ಕುಡಿಯೋದು ಒಂದೇ ಟೈಮ್. ಬೆಳಗ್ಗೆ ಮಬ್ಬು ಇರುತ್ತೆ, ತಲೆ ಸ್ವಲ್ಪ ಎದ್ದಿರ್ತೀವಲ್ಲ, ಮಕ್ಕೊಂದು ಎದ್ದಿರ್ತೀವಲ್ಲ, ತಲೆ ಮಬ್ಬು ಇರುತ್ತೆ. ಅದು ಇದು ಕನಸು ನೋಡಿರ್ತೀವಿ. ಚಾ ಒಯ್ಯೋದು, ಚಾ ತೂರಾಡೋದು, ಏನೇನೋ ಮಾಡೋದು ಕನಸು ನೋಡಿರ್ತೀವಿ. ಅದು ಸ್ವಲ್ಪ ಮಬ್ಬು ಹಿಡಿದೈತೆ ಅಂತೇಳಿ ಮುಂಜಾನೆ ಒಂಥರ ಕುಡಿಯೋಣ, ಮಧ್ಯಾಹ್ನ ಬೇಡ ಅಂತೇಳಿ ಸ್ಟಾಪ್ ಮಾಡಿರ್ತೀನಿ. ಮಧ್ಯಾಹ್ನ ಕೆಲಸ ಮಾಡಿ ಬೆಳಗ್ಗೆ ಒಂದು ಕುಡಿಯೋಣ ಅಂತೇಳಿ ಮಾಡ್ತೀನಿ. ಮಧ್ಯಾಹ್ನ ಏನು ನಿದ್ದೆ ಹತ್ತಿರ್ತೈತಿ, ಮತ್ತೆ ಎದ್ದು ಬಿಡ್ತೀನಿ ನಾನು. ನಿದ್ದೆ ಸ್ವಲ್ಪ ಮಧ್ಯಾಹ್ನ ಇಲ್ಲಿ ಮಕ್ಕೊಂದಾಗ ಸ್ವಲ್ಪ ಕೈ ಕಾಲು ನಾವು ಹಾಕುತ್ತಾವಂತ ಅಲ್ಲಿ ಸ್ವಲ್ಪ ಮಕ್ಕೊಂದಿರ್ತೀನಿ ರೀ. ಎದ್ದಿರ್ತೀನಿ. ವಾತಾವರಣ ಹೆಂಗಿರುತ್ತೆ ಗೊತ್ತ, ಬೆಳಗಾಗಿರ್ತೈತಿ. ಆವಾಗ ಮತ್ತೆ ಎದ್ದು ನೋಡ್ತೀನಿ, ಮುಖ ತೊಗೊಂಬರ್ತೀನಿ, ಚಹಾ ಇಟ್ಟಿರ್ತಾರೆ ಟೇಬಲ್ ಬ್ಯಾಗ. ನಾ ಚಹಾ ಕುಡಿಯಂಗಿಲ್ಲ ಅಂತ ನಾನು. ಆದ್ರೆ ಬೆಳಕಿರತ್ತಲ್ಲ, ಮಧ್ಯಾಹ್ನ ಇರತ್ರಿ, ನನಗೆ ಹಂಗೆ ಅನ್ಸತ್ತೆ. ಮಕ್ಕೊಂದು ಎದ್ದಿರ್ತೀನಿ 7 ಗಂಟೆ ಆಗಿರ್ತೈತಿ. ಬೆಳಗ್ಗೆ 7 ಗಂಟೆಗೆ ಹೇಳ್ತೀನಿ ನಾನು. ಬೆಳಗ್ಗೆ 7 ಗಂಟೆ ಹೇಳ್ತೀನಿ, ಅದು 7 ಗಂಟೆ ಆಗಿರ್ತೈತಿ. ರಾತ್ರಿ 7 ಗಂಟೆ ಆಗಿರ್ತೈತಿ, ರಾತ್ರಿ ಆಗ್ತಿರತ್ತೆ. ಅದು ನಾನು ಬೆಳಗ್ಗೆ ಆಗಿರ್ತದೆ ನಾ ವಿಚಾರ ಮಾಡಿದ್ದೀನಿ. ಇಲ್ಲ, ಚಾ ಮುಂಜಾನೆ ಕುಡಿತೀನಿ ಅಂತೇಳಿ ಕುಡ್ದಾ ಬಿಟ್ಟೆ ಮತ್ತೆ ಚಾ. ಆಮೇಲೆ ಬಂದು ಹೇಳ್ತಾರೆ ಅಂಗಡಿಗೆ ಹೋಗಿಲ್ಲ ಅಂತೇಳಿ. ಈಗ 7 ಟೈಮ್ ಆಗೈತಿ, 9 ಆಗಿಲ್ಲ, ಏನು ಅಂಗಡಿ ಹೋಗೋ ಟೈಮ್ 9 ಅಂತ ನಾವು ವಿಚಾರ ಮಾಡಿದ್ರೆ ಹಂಗೆ ಆಗುತ್ತರ ಅಂತ ನಾ ಕೇಳಿದ್ರೆ, ರಾತ್ರಿ 7 ಗಂಟೆ ಆಗೈತಿ, 5ಕ್ಕೆ ಅಂಗಡಿ ತೆಗಿಬೇಕು, ಪಟ್ನೆ ಹೋರಿ 7 ಗಂಟೆ ಆಗೈತಿ, ಹೋರಿ ಪಟ್ನೆ ಅಂತೇಳಿ. ಯಪ್ಪು ಏನು ಮಾಡಿದ್ಬೇಕು ನನಗೆ ಏನೋ ಗೊತ್ತಾಗೋದು. ಸುಮ್ಮನೆ ಕೈಯಾಗ ಒಂದು ಬಾಳೆ ಹಿಡ್ಕೊಂಡು ತಿರ್ಕೊಂಡು ಕೂತ್ಬಿಟ್ಟೆ. ಏನು ಮಾಡ್ಬೇಕು ಕೇಳ್ರಿ. ಹಿಂಗಾದ್ರೆ ಹಿಂಗೆ ಆದರೂ ಕೂಡ ಚಾ ಕುಡ್ದಾ ಬಿಟ್ಟೆ. ಮತ್ತೆ ಮಧ್ಯಾಹ್ನ ಏನು ಕುಡಿ ಬ್ಯಾಡ್ದಂತ ವಿಚಾರ ಮಾಡಿದೆ, ಆದರೂ ಮತ್ತೆ ಚಾ ಕುಡ್ದಾ ಬಿಟ್ಟೆ. ಸೆಂಟಿರ ನೀವು ತಿನ್ರಿ, ಇಲ್ಲಿ ಏನಾಗಲ್ಲ. ಒಂದು ಬಾಳೆಹಣ್ಣು ತಿನ್ನಬೇಕು, ಶಕ್ತಿ ಬರುತ್ತೆ. ಬಾಳೆಹಣ್ಣು ಆನೆ ಮಾಡಿರ್ತೀನಿ. ಇವತ್ತಿನ ಚಾನ ಕುಡಿಯಂಗಿಲ್ಲ ನಾನು. ಬೆಳಗೂ ಕುಡಿಲ್ಲ, ರಾತ್ರಿನೂ ಕುಡಿಯಂಗಿಲ್ಲ ಅಂತ ವಿಚಾರ ಮಾಡೇ ಬಿಟ್ಟೆ. ಬಾಳೆಹಣ್ಣು ಆನೆ, ಅದು ಹೊಟ್ಟೆಗೆ ಹೋಗೈತಿ, ಬಿಡೋದಿಲ್ಲ ನಾನು. ಬಾಳೆಹಣ್ಣು ಆಗೋ ಮಟ್ಟ ಚಾ ಕುಡಿಯೋದಿಲ್ಲ ನಾನು. ಮಟ್ಟ ಕುಡಿಯೋಂಗಿಲ್ಲ ಅಂದ್ರೆ ಕುಡಿಯೋಂಗಿಲ್ಲ. ಮತ್ತು ಬಾಳೆಹಣ್ಣು ತಿಂದು ನಾನು ಹೋದೆ. ಸ್ವಲ್ಪ ಕಲಸಿಟ್ಟು ಬೇರೆ ಮನೆಗೆ ಹೋದೆ. ಅಲ್ಲಿ ಮುಂದೆ ತಂದಿಟ್ರಪ್ಪ ಚಾ. ನನ್ನ ಕೇಳಬೇಕು, ಅವ್ರು ಚಾ ಕುಡಿದ್ರು, ಕಾಫಿ ಕುಡಿದ್ರು, ಬೂಸ್ಟ್ ಕುಡಿದ್ರು, ಸೋಡಾ ಕುಡಿದ್ರು, ಹಾಲು ಕುಡಿದ್ರು, ಏನು ಕುಡಿದ್ರು, ಹೇಳಿ ತಿಂತೀರಿ, ಏನು ಮಾಡ್ತೀರಿ ಅನ್ನೋದು ಕೇಳಬೇಕಿಲ್ಲ. ಇಲ್ಲ ನಾವು ಮತ್ತೆ ಚಾ ತಂದು ಕೊಟ್ಬಿಟ್ರು. ಏನು ಹೇಳ್ಬೇಕು ಅವ್ರಿಗೆ.
ಚಾ ಒಳ್ಳೆ ಅಂತ ಹೇಳ ತಂದೈತಾರ ಮುಂದೆ ಒಳ್ಳೆ ಅಂತ ಹೇಳ ಹಾಂ ಒಳ್ಳೆ ಅಂತ ಹೇಳ ಆಸೆ ಆಗತ್ತೆ. ಅದಕ್ಕೆ ಏನು ಮಾಡಿದ್ರೆ ಕುಡಿದ್ಬಿಟ್ಟೆ ಸುಮ್ಮನೆ ಚಾ ಕುಡ್ದ ಬಿಟ್ಟೆ ಬೆಳಿಲ್ಲ ಅದು ಚಾ ಒಂದು ದಿವಸ ಕ್ಯಾರ್ ಕುಡಿಯೋದು 3 ಟೈಮ್ ಕುಡಿದೆ ಇವತ್ತು ಗೊತ್ತಾ 3 ಟೈಮ್ ಕುಡಿದೆ. ಹಾಲೈತಿ ಹೊರಗೆ ಬಂದೆ. ಒಬ್ಬ ದೋಸ್ತ ಸಿಕ್ಕಿಲ್ಲ ನನಗೆ. ಯಾಕಲೇ ಏನು ಆರಾಮದಿಲ್ಲ ಅಂದ. ಅವಾಗ ಚೊಕ್ಕದ್ರಿ 3 ಚಾ ಕುಡ್ತೀನಿ ನೋಡಿ ಇವತ್ತು ಅಂದ. ಬಾ ಹಂಗ ನನ್ನ ಜೊತೆ ಬಂದ್ಬಿಡು ಚಾ ಕುಡಿನ ಅಂತೇಳಿ. ಅವ್ನು ಲೇ ಇಬ್ಬರು ಚಾ ಕುಡಿಬೇಡ ಅಂತ ನಾವು ವಿಚಾರ ಮಾಡ್ತೀವಿ ಮತ್ತೆ ಚಾ ಕುಡಿತೆ ಅಂತೇಳಿ ಎಲ್ಲಿ ಹೋಲಿ ನೀನಂತೆ. ಹಂಗಂದ್ರೆ ಬಾ ಹೋಗೋಣ ಬಾ ಅಂತ ಒಂದು ಕೆಟ್ಟಿ ಹಾಕೋಣ ಬಾ ಅಂತ. ಲೇ ಅವನು ಮತ್ತೆ ಅದ ಅಂತಾನಲ್ಲ ಇವ ಅವನು ಎಲ್ಲಿ ಹೋಲಿ ಇವ ಅಂತ ನಾನು ವಿಚಾರ ಮಾಡಿ ನಾನು ತಲೆ ಕೆಟ್ಟು ಕಲ್ಲು ತಗೋಬೇಕಂತ ಹೇಳಿದ್ರೆ ಕೈಯಾಗಿ ಹೇಳೈತ್ರಿ. ಕಲ್ಲು ಅಷ್ಟು BP ಲೋ ಆಗಿ BP ಲೋ ಅಲ್ಲ BP ಹೈ ಆಗಿ ಕೈಯಾಗಿ ಕಲ್ಲು ಹಿಡ್ಕೊಂಡು ಬಿಟ್ಟು ಹೇಳಿ ಎತ್ಕೊಂಡ್ಬಿಟ್ಟು ನಾನು ಏನು ಮಾಡ್ಬೇಕ್ರಿ ಹೇಳಿ ಮತ್ತೆ ಹೋಗಿ ನೀರಾಗ ತೊಗೊಂಬಂದ್ರಿ ಮತ್ತು ಏನು ಮಾಡ್ಬೇಕು ಹಣೆ ಭಾರ ಗಣೇಶ ಜ್ಯೋತಿ ಏನು ಹೇಳ್ಬೇಕಪ್ಪ ಎಲ್ಲ ಮಾಯ ಎಲ್ಲ ಮಾಯ ರೀ. ಯಾವುದು ಬೇಡ ಅಂತೀನಿ ಅದ ಬರತ್ತೆ ಮುಂದೆ, ಯಾವುದು ಬೇಕಂತೀನಿ ಅದೂ ಬರುತ್ತೆ ಮುಂದೆ. ಏನು ಮಾಡಲಿ ನಾನು ಮಾಯ ಎಲ್ಲ ಮಾಯದಲ್ಲಿ ಈ ದುನಿಯಾದಲ್ಲಿ ನಾವು ಬರೀ ಚಹಾ ಕುಡಿಯಾಕೋತೀವಿ. ಚಹಾ ಯಾವಾಗ ಬಿಡ್ಬೇಕು ಅನ್ನೋದು ಗೊತ್ತಾಗೋಲ್ಲ. ನಾನು ಒಂದು ಮಾತು ಹೇಳ್ತೀನಿ ಏನಪ್ಪ ಅಂದ್ರೆ ಚಹಾ ಯಾರು ಮನೆಗೆ ಬಂದಿರ್ತಾರೆ ಅವ್ರಿಗೆ ಚಹಾ ಕೊಡೋದು ಬಿಟ್ಟು ಕಾಫಿ ಕೊಡ್ರಿ ಬೂಸ್ಟ್ ಕೊಡ್ರಿ ಏನಾದರೂ ಬೇರೆ ಕೊಡ್ರಿ ಚಹಾ ಕುಡಿಯೋದು ಅದು ಬೇಡ್ರಿ. ಯಾಕಂದ್ರೆ ಚಹಾ ಒಂದು ಸಲ ನಾವು ಕಮ್ಮಿ ಮಾಡಿದ್ವಿ ಅಂದ್ರೆ ಬಟ್ ಚಹಾಯಿಂದ ನಮಗೆ ಅಪೋಸಿಟ್ ಆಗೋದು ಏನಂದರೆ ಇದರಲ್ಲಿ ಹೊಟ್ಟೆ ಒಂಥರ ಗ್ಯಾಸ್ ಆಗುತ್ತೆ, ಇಲ್ಲಾಂದ್ರೆ ಪಿತ್ತ ಆಗುತ್ತೆ. ಚಹಾಯಿಂದ ಭಾಳ ಕುಡಿದ್ರೆ ಪಿತ್ತ ಆಗತ್ತೆ, ಅದು ಇದು ಏನೇನೋ ಆಗುತ್ತೆ ಚಹಾಯಿಂದ. ಅವೆಲ್ಲ ನಾಶವಾಗುತ್ತಾವೆ ಚಹಾ ಕುಡಿದು ಬಿಟ್ರಪ್ಪ ಅಂದ್ರೆ ಎಲ್ಲ ಕ್ಲಿಯರ್ ಆಗತ್ತೆ. ಇಲ್ಲಾಂದ್ರೆ ಅವೆಲ್ಲ ನಮ್ಮಲ್ಲಿ ಇದ್ದೇ ಇರುತ್ತೆ. ನಾವು ಯಾವಾಗ ಚಹಾ ಕುಡಿಯೋದು ಬಿಡ್ತೀವಿ ಆವಾಗ ಶುದ್ಧ ಆಗುತ್ತೆ. ಇಲ್ಲಾಂದ್ರೆ ಅದು ನಮ್ಮಲ್ಲಿ ಇದ್ದೇ ಇರುತ್ತೆ. ಪಿತ್ತ ಅನ್ನೋದಿರುತ್ತೆ, ಮತ್ತು ಬಿಸಿ ಆಗೋದಿರುತ್ತೆ, ಮತ್ತು ಗಂಟು ನೋವು ಅವು ಇವು ಆಗ ಇದ್ದಿದ್ದವು ಎಲ್ಲ ಇದ್ದಿದ್ದವು. ಚಹಾ ಯಾವಾಗ ಕೊಡೋದು ಬಿಡ್ತೀವಿ ಅಲ್ಲಿವರೆಗೂ ಇದ್ದಿದ್ದವು. ಏನು ಮಾಡೋದು ಬರಲ್ಲ. ನಾನು ಮತ್ತು ಮರುದಿನ ಆಯ್ತಲ್ಲ, ಮರುದಿನ ರಾತ್ರಿ ನಾನು ಮಕ್ಕೊಂಡೆ, ಕನಸು ಮಕ್ಕೊಂಡೆ ಹೋಗಿ ಮಸ್ತಾಗಿ ಚಹಾ ಕುಡಿಯೋದು ಬಿಡಬೇಕು ಅಂತೇಳಿ ಏನು ನಾನು ವಿಚಾರ ಮಾಡ್ಕೋತೆ. ಮತ್ತು ನಾನು ಬೆಳಗ್ಗೆ ಎದ್ದೆ, ನಾನು ಮುಖ ತೊಗೊಂಬಂದೆ. ಹಾಲು ಬಂದೈತ್ರಿ ಇವನು ಟೇಬಲ್ ಮ್ಯಾಗ. ಅದು ಹೆಂಗಪ್ಪ ಅಂತ ನಾನು ವಿಚಾರ ಮಾಡತ್ತೀನಿ. ಅದು ಹೆಂಗೆ ಹಾಲು ಬಂತಪ್ಪ ನಾನು ವಿಚಾರ ಮಾಡತ್ತೀನಿ. ಮತ್ತು ಹೆಂಗೆ ಹಾಲು ಬಂತಪ್ಪ ನಾನು ವಿಚಾರ ಮಾಡ್ತೀನಿ. ಒಯ್ಲಿ ಅಂತ ಹಾಲು ಕುಡಿದಾರೆ. ಹಾಗಾಗಿ ಮನಸ್ಸು ಗಟ್ಟು ಮಾಡ್ಕೊಂಡ್ಬಿಟ್ಟೆ. ಮನಸ್ಸು ಗಟ್ಟು ಮಾಡ್ಕೊಂಡು ಹಾಲು ಕುಡ್ದ ಬಿಟ್ಟೆ. ಹಾಗಾಗಿ ಏನು ಅದೇನು ಮಜಾ ಅನಿಸ್ಲಿಲ್ಲ ರೀ. ಹಾಲು ಕುಡಿದು ಮಜಾ ಅನಿಸಿಲ್ಲ. ಏನೋ ಒಂದು ಥರ ಏನೋ ಮಿಸ್ ಆದಂಗೆ ಆತ. ಅಯ್ಯೋ ಓತಲ್ಲೋ ನಿಂದು ಚಾ ಕುಡಿಯೋದು ಅಂತೇಳಿ ಒಂಥರ ಮನಸ್ಸಿಗೆ ಒಂಥರ ಆಯ್ತು. ನಾನು ಹಂಗತೆ ಮಾಡೋದು ನಾನು ಭಾಳ ಒಳ್ಳೆ ಹುಡುಗ. ನಾನು ಹಂಗತೆ ಮಾಡೋದಿಲ್ಲ. ಅಯ್ಯೋ ಇದು ಅಂತೆ ಮಾಡೋದಿಲ್ಲ. ಆದ್ರೆ ನನ್ನ ಮನಸ್ಸು ಸಂಗತಿ ಮಾಡಾಕೊತ್ತು ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿದ್ರೆ ನನಗೆ ಹಾಲು ಎದಕ್ಕೆ ತಂದಿಟ್ಟರು ನನ್ನ ಹೆಲೆ ಹಾಲು ತೊಗೊಂಬ ಅಂತೇಳಿ ಹೆಂಗೆ ಬಂತನೂ ಗೊತ್ತಾಗೋದು ನನಗೆ. ಈಗ ಬಂದರು ಹೇಳಿದ್ರು ಅವರು ರಾತ್ರಿ ಪೂರ ಚಾ ಬೇಡ 9ರಿಂದ ಹಿಡಿದು ಮುಂಜೆ 7 ಮಟನೂ ಅದೇ ಹೇಳ್ಕೊಂಡು ಮಕ್ಕೊಂತೀನಿ. ನನಗಂತೂ ನಿದ್ದಿನ ಹತ್ತಿಲ್ಲ ಇವತ್ತು ಅಂದಿಲ್ಲ. ನನಗೆ ಸೈಡ್ ಬಿಟ್ಟು ನಾನು ಮಕ್ಕೊಂತೀನಿ ಅಂತೀರಿ. ಅವ್ರು ಮುಕ್ಕೊಂಡ್ಬಿಟ್ರು. ನನಗೆ ವಿಚಿತ್ರ ತೊಗೊಂಡು ಚಾ ಇಲ್ಲ ನಾನು ರಾತ್ರಿಯಿಂದ ಹಿಡಿದು ಮುಂಜೆ ಮಟ್ಟ ಹಂಗೆ ಯಾಕೆ ಹೇಳಿನಪ್ಪ ನನಗೆ ಈಗ ಗೊತ್ತಾಗೋದು ನಾನು ಏನಾಗಿತ್ತು ಏನಿಲ್ಲ. ಬನ್ನಿ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಬಾಯ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಾಯ್ ಮತ್ತೆ ಸಿಗ್ತೀನಿ. ಇಲ್ಲತ್ರ ಅಮೇಜಿಂಗ್ ಆಗಿ ಟ್ರೇಲರ್ ಮತ್ತು ಅಗದಿ ಖತರ್ನಾಕ ಮೂಮೆಂಟ್ನ ಅಗದಿ ಮಸ್ತಾಗಿ ಕ್ರಿಯೇಟ್ ಮಾಡೋಣ. ಮತ್ತೆ ಸಿಗ್ತೀನಿ ಬಿಡೋದ್ರಿ. ಬಾಯ್.